ಜಯಲಕ್ಷ್ಮಿ ಹೆಗಡೆ ತುಂಬೆ ಮನೆಯವರೇ ನಮಸ್ಕಾರ. ನಮಸ್ಕಾರ. ಮನುಷ್ಯ ಪೂರ್ತಿ ಮಾನವನಾಗಬೇಕಿದ್ರೆ ಒಂದಷ್ಟು ಹವ್ಯಾಸಗಳು ಬೇಕು ಅಂತ ಹೇಳ್ತೀವಿ. ನಿಮ್ಮ ಅನುಭವದಲ್ಲಿ ಹೇಳಿ, ಹವ್ಯಾಸಗಳು ಮನುಷ್ಯನನ್ನ ಏನನ್ನಾಗಿ ಮಾಡ್ತದೆ? ಹವ್ಯಾಸಗಳು ಮನುಷ್ಯನನ್ನ ಮಾನವನಾಗೆ ಮಾಡ್ತದೆ. ಮತ್ತೆ ಮನಸ್ಸು ತುಂಬಾ ಕೂಲಾಗಿ ಆರಾಮಾಗಿ ಇರ್ಲಿಕ್ಕೆ ಹವ್ಯಾಸಗಳು ತುಂಬಾ ಅನುಕೂಲಕರ. ಅದು ಹವ್ಯಾಸ ಅಂದ್ರೆ ನಮ್ಮ ಕೆಲಸದಲ್ಲೇ ಅದು ಒಂದಾಗಿರ್ಬೇಕು. ಹವ್ಯಾಸ ಬೇರೆ, ನಮ್ಮ ವೃತ್ತಿ ಕೆಲಸ ಬೇರೆ ಅಂತ ನೋಡದೇ ಇದ್ರೆ ಹವ್ಯಾಸ ನಮ್ಮೊಳಗೇನೆ ಮುಂದುವರ್ಕೊಂಡು ಹೋಗ್ಬಿಡ್ತದೆ. ಒಬ್ಬ ವ್ಯಕ್ತಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಏನು ಅಂತಂದ್ರೆ ಒಂದು ರೂಮಲ್ಲಿ ಕೂಡ ಹಾಕುವುದು ಅಂತ. ಏನೂ ಮಾಡಬೇಡ ನೀನು 24 ಗಂಟೆ ಹಾಗೆ ಸುಮ್ಗೆ ಕೂತ್ಕ ಅಂತ ಹೇಳಿದ್ರೆ ಅದೇ ದೊಡ್ಡ ಶಿಕ್ಷೆ ಅಂತ ಹೇಳ್ತಾರೆ. ನಿಜವಾ ಇದು? ನಿಜವಾಗ್ಲು ನಿಜನೇ. ಏನೂ ಮಾಡದೇ ಇರೋಕ್ ಒಂದು ನಿಮಿಷನೂ ನಂಗಂತೂ ಆಗೋದಿಲ್ಲ. ನಂಗೆ ಏನಾದ್ರೂ ಮಾಡ್ತಾನೆ ಇರ್ಬೇಕು. ಹವ್ಯಾಸಗಳು ಅಂದ್ರೆ ನಾನು ಅದನ್ನ ಹವ್ಯಾಸ ಅಂತ ಅಂದ್ಕೊಂಡೇ ಇಲ್ಲ. ನನ್ನ ಬದುಕಿನ ಒಂದು ರೀತಿ ಅದು. ಒಂದಾದ್ಮೇಲೆ ಒಂದ್ ಕೆಲಸ ಮಾಡ್ತಾ ಇರೋದು ನನ್ನ ಬದುಕಿನ ಒಂದು ರೀತಿ ಅದು. ಈ ಹವ್ಯಾಸವನ್ನ ರೂಢಿಸಿಕೊಳ್ಳುವಂತಹದ್ದು ಯಾವ ಹಂತದಲ್ಲಿ ಅಂತ ಹೇಳಿ? ಸಾಮಾನ್ಯವಾಗಿ ಮದುವೆ ಆಗಿ ಮಕ್ಕಳೆಲ್ಲ ಆಗಿ ಒಂದು ಸಾಂಸಾರಿಕ ಜೀವನಕ್ಕೆ ಬಂದ ಮೇಲೆ ಹವ್ಯಾಸಗಳನ್ನ ರೂಢಿಸಿಕೊಳ್ಳುವಂತಹದ್ದು, ಅಥವಾ ಪ್ರಾಥಮಿಕ ಹಂತದಲ್ಲೇ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ? ಇಲ್ಲ, ಹುಟ್ಟತಾನೆ ಬರ್ಬೇಕು ಅದು. ಕೆಲವೊಂದು ಹವ್ಯಾಸಗಳು, ಪೇಂಟಿಂಗು ಎಲ್ಲ ಎಲ್ಲರಿಗೂ ಆಗೋದಿಲ್ಲ ಅದು. ಕೆಲವೊಂದು ಇದರಲ್ಲಿ ಬ್ಲಡ್ ಅಲ್ಲಿ ರಕ್ತ ಅಂತ ಹೇಳ್ತಾರಲ್ಲ, ಅದು ಹಂಗ್ ಬಂದಿರ್ಬೇಕು. ಆದ್ರೆ ಅದನ್ನ ನಾವು ಆದಷ್ಟು ನಮ್ದು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಅದನ್ನ ಬದಿಗೆ ಒತ್ಕೊಳ್ದೇನೆ ನಾವು ಅದನ್ನ ರೂಢಿ ಮಾಡ್ಕೊಂಡು ಹೋಗ್ಬೇಕು. ಹೇಳಿ, ಈಗ ಈ ಹವ್ಯಾಸವನ್ನ ರೂಢಿಸಿಕೊಳ್ಳುವಂತಹದ್ದು ಹೇಗೆ ಅಂತ? ಈಗ ಪ್ರಾಥಮಿಕ ಹಂತದಲ್ಲಿ ಅಥವಾ ಮನೆಯಿಂದಲೇ ಇದನ್ನ ಆರಂಭ ಮಾಡುವಂತಹದ್ದು ಹೇಗೆ? ಮನೆಯಲ್ಲಿ ನಮ್ದು ಕೂಡು ಕುಟುಂಬ, ತುಂಬಾ ಜನ ಇದ್ವಿ. ಅಲ್ಲಿ ಈ ಹಬ್ಬಗಳು ನಮ್ಗೆ ತುಂಬಾ ಈ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡೋದು ಒಂದು ಇದು. ಹಬ್ಬಗಳಲ್ಲಿ ನಾವು ಯಾವ ಹಬ್ಬಕ್ಕೆ ಸರಿಯಾಗಿ ಅದಕ್ಕೆ ಮನೆ ಸುತ್ತಲೂ ಶೇಡಿ ಬರೆಯೋದಿರ್ತದೆ, ರಂಗೋಲಿಗಳನ್ನ ಹಾಕೋದಿರ್ತದೆ, ಇನ್ನು ಹೂ ಕಟ್ಟೋದು, ಆತರ ಇನ್ನು ತುಂಬಾ ಕೆಲ್ಸಗಳಿರ್ತವೆ. ಅದು ಮುಂದೆ ನಮ್ದು ಒಂದು ಬೆಳವಣಿಗೆಗೆ ಅನುಕೂಲ ಆಗೋದು ಆ ಹಬ್ಬಗಳು, ನಮ್ಮ ಸುತ್ತಮುತ್ತಲಿನ ಪರಿಸರ. ಆತರ ನನ್ಗೆ ಕೃಷಿಯಲ್ಲೂ ಅಷ್ಟೇ ಆಸಕ್ತಿ. ಮೊದ್ಲಿಂದನು ಗಿಡಗಳನ್ನು ಬೆಳೆಸೋದು, ಪ್ರಾಣಿಗಳನ್ನು ಅಷ್ಟೇ. ಮೊದ್ಲೇ ನಮ್ಮ ದನ ಕರುಗಳನ್ನ ನಾನು ತುಂಬಾ ಚಿಕ್ಕವಳಿದ್ದಾಗಲೇನೆ ದನಗಳನ್ನ ಹಾಲು ಹಿಂಡೋದಕ್ಕೆಲ್ಲ ನಾನು ಮುಂದಾಗ್ತಿದ್ದೆ. ಅದು ಆಮೇಲೂ ಅದು ಮುಂದುವರಿತಾ ಬಂತು. ಅದಕ್ಕೆ ಹೇಳೋದು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿ. ಎಲ್ಲವನ್ನೂ ಕೂಡ ಕಲಿಯುವುದಕ್ಕೆ ಮನೆಯೇ ಒಂದು ಪೂರಕವಾದಂತಹ ಒಂದು ವಾತಾವರಣ ಇದ್ರೆ ಒಳ್ಳೇದು ಅಂತ. ಹೌದೌದು, ಮನೆ ತುಂಬಾ ನಮ್ ಬೆಳೆದ ವಾತಾವರಣ ಏನಿರ್ತದೆ ಅದು ತುಂಬಾ ನಮ್ಮ ಮೇಲೆ ಪ್ರಭಾವ ಬೀರೋ ಒಂದು. ಬಾಲ್ಯ ಒಳ್ಳೇದಿದ್ರೆ, ನಮ್ಮ ಸುತ್ತಮುತ್ತಲಿನ ಪಾಲಕರು ಒಳ್ಳೇದಿದ್ರೆ ಇಂಥ ಹವ್ಯಾಸಗಳು ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತದೆ. ಈ ಹವ್ಯಾಸವನ್ನ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ತಂದೆ ತಾಯಿ ಅಥವಾ ಕುಟುಂಬದವರ ಒಂದು ಜವಾಬ್ದಾರಿ ಏನು? ಹೌದು, ಕುಟುಂಬ ತುಂಬಾ ಮುಖ್ಯವಾಗ್ತದೆ. ಅವರು ಹೇಳಿ ಮಾಡಿಸ್ಬೇಕು ಮನೆ ಮಕ್ಕಳಿಗೆ. ಇಂಥ ಕೆಲಸ ಮಾಡಬೇಡ, ಹಂಗ ಆ ರೀತಿಯ ಒಂದು ಭಾವನೆಗಳನ್ನ ಬೆಳೆಸಬಾರ್ದು. ನೀನ್ ಇದ್ರ ಮಾಡು ಅಂತ ಅವರು ಒತ್ತಡ ಹಾಕಿ ಮೊದ್ಲು ಚಿಕ್ಕವ್ರು ಇರುವಾಗ್ಲೇ ಮಾಡಿಸ್ಬೇಕು. ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಅವ್ರನ್ನ ತೊಡಗಿಸ್ಕೊಳ್ಬೇಕು. ಅದು ತುಂಬಾ ಮುಖ್ಯ ಆಗ್ತದೆ. ಮತ್ತೆ ಸ್ವಲ್ಪ ಆದ್ರೂ ಈ ಸಾಂಸ್ಕೃತಿಕ ವಾತಾವರಣ ಇರಬೇಕು. ನಾವೇನು ನಮ್ಗೇನ್ ಬೇಡಿಕೆ ಇರ್ತದೋ ಅದನ್ನ ಸ್ವಲ್ಪ ಮಟ್ಟಿಗಾರು ಅವ್ರು ಪೂರೈಸ್ಬೇಕು. ಈಗ ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ರೆ ಅದಕ್ಕೆ ಕಲರ್ಸ್ಗಳು, ಪೆನ್ಗಳು, ಪೆನ್ಸಿಲ್ಗಳು ಆ ತರ ಒಂಚೂರು ತಂದು ಕೊಡ್ಬೇಕು. ಅದನ್ನ ಮಾಡ್ಬೇಡ, ನೀವು ಓದ್ತಾನೆ ಇರು ಅಂದ್ರೆ ಈ ತರ ಆಸಕ್ತಿಗಳು ಬೆಳೆಯೋದಿಲ್ಲ. ಮನೆಯಲ್ಲಿ ಪೂರಕ ವಾತಾವರಣ ಇದ್ರೆ ಮಗು ಅದನ್ನ ಕಲಿತಾ ಬೆಳೀತಾ ಇರ್ತದೆ. ಇಂದಿನ ಮಕ್ಕಳು ಹೇಳುವಂತಹದ್ದು ಅಥವಾ ಪೋಷಕರು ಕೂಡ ಹೇಳುವಂತಹದ್ದು ಏನು ಅಂತಂದ್ರೆ, ಮಕ್ಕಳನ್ನ ಓದಿಗೆ ಹಚ್ಚುವುದು ಒಳ್ಳೇದು, ಆದ್ರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತ ಹೇಳಿ. ಈ ಸಮಯದ ಹೊಂದಾಣಿಕೆ ಮಾಡ್ಕೊಳ್ಳೋದು ಹೇಗೆ? ಇಲ್ಲ, ಸಮಯ ಇಲ್ಲ ಅಂತೇನಿಲ್ಲ. ನೋಡಿ, ಈಗ ಪ್ರಧಾನಮಂತ್ರಿಗಳು ಎಷ್ಟೊಂದು ಕೆಲಸಗಳನ್ನ ಅಷ್ಟೇ ಟೈಮಲ್ಲಿ ಮಾಡ್ತಾರೆ. ನಮಗೂ ಅಷ್ಟೇ 24 ಗಂಟೆನೇ ಇರೋದು. ಸಮಯ ಹೊಂದಾಣಿಕೆ ಅಂತ ಏನೂ ಬೇಕಾಗೋದಿಲ್ಲ. ನಾವು ಅದನ್ನ ಸದ್ವಿನಿಯೋಗ ಮಾಡ್ತಾ ಹೋದ್ರೆ ಖಂಡಿತ ನಮಗೆ ಸಮಯ ಇಲ್ಲ ಅನ್ನೋದು ಇಲ್ವೇ ಇಲ್ಲ. ನಾವು ಒಂದಾದ ತಕ್ಷಣ ಒಂದು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಇವತ್ತು ಬೆಳಗ್ಗೆ ಎದ್ದು ನಾನು ಇವತ್ತೊಂದು ಪೇಂಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ರೆ 2 ಗಂಟೆ ಸಾಕಾಗ್ತದೆ, ಅದು ಮುಗ್ದೋಗಿರ್ತದೆ. ಇವತ್ತೊಂದು ಕೈ ತೋಟಕ್ಕೆ ಹೋಗೋಣ, ಇಂತಿಷ್ಟು ಪಾಟ್ಗಳನ್ನ ಇದನ್ನ ಮಾಡೋಣ ಅಂದ್ಕೊಂಡ್ರೆ ಅದು ಒಂದೆರಡು ತಾಸಿನಲ್ಲಿ ಮುಗ್ದೋಗ್ತದೆ. ಹೀಗೆ ಎಲ್ಲಾ ಕೆಲಸಗಳನ್ನು ಹೊಂದ್ಸ್ಕೊಳ್ಬಹುದು. ಸಮಯ ಇಲ್ಲ ಅಂತ ಏನೂ ಇರೋದಿಲ್ಲ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಹೇಳುವಂತಹದ್ದು ಏನು ಅಂದ್ರೆ, ಒಂದು ದಿವಸದ ಮುಗಿದಾಗ ಏನು ನಾವು ನಿದ್ರೆಗೆ ಜಾರ್ತೀವೋ ಅದಕ್ಕಿಂತ ಮೊದಲು ಆ ಇಡೀ ದಿವಸದ ಒಂದು
ಚಟುವಟಿಕೆಯನ್ನು ಅವಲೋಕನ ಮಾಡಬೇಕು ಮತ್ತು ನಾಳೆಯ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಬೇಕು ಅಂತ ಹೇಳಿ. ನಿಜವಾ ಇದು? ಹೌದು, ನಿಜ ನಿಜ. ಈ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನೇನ್ ಮಾಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರಗಳನ್ನ ತಂದ್ಕೊಂಡ್ಬಿಟ್ರೆ ಅದು ತಾನಾಗೆ ನಾವ್ ಈಗೇನ್ ಅಡಿಗೆ ಮಾಡ್ತೀವೋ ಅದನ್ನ 2 ತಾಸ್ನಲ್ಲಿ ಮಾಡೋದನ್ನ ಅರ್ಧ ಗಂಟೆಗೆ ಮುಗಿಸ್ಕೋಬಹುದು. ಒಂದು ನನ್ ಕೆಲ್ಸ ಇದೆ ಅಂದ್ಕೊಂಡ್ರೆ, ಏನು ಕೆಲ್ಸ ಇಲ್ಲ ಅಂದ್ರೆ ನೀವು 2 ಗಂಟೆನೂ ಅಲ್ಲೇ ಕಳೆದ್ ಬಿಡೋ ಹಂಗಾಗ್ಬಿಡುತ್ತೆ. ಅದಕ್ಕಾಗಿ ಪ್ಲಾನ್ ಮಾಡ್ಕೋಬೇಕು. ರಾತ್ರಿನೂ ಅಷ್ಟೇ, ನಾನು ನಾಳೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಅದಕ್ಕೆ ಸಂಜೆನೆ ಒಂದಷ್ಟು ಹೊಂದಿಸಿ ಇಟ್ಕೊಂಡಿರ್ಬೇಕು. ಬೆಳಗ್ಗೆ ಎದ್ದ ತಕ್ಷಣನೂ ಅಷ್ಟೇ, ನಾನು ಅದ್ರ ಮಾಡ್ಬೇಕು, ಆಗ ಈ ಕೆಲಸವನ್ನ ಬೇಗ ಮುಗಿಸ್ಬೇಕು ಅನ್ನೋ ಪ್ಲಾನಿಂಗ್ ಇದ್ರೆ ತುಂಬಾ ಬೇಗ ಮಾಡಬಹುದು ಎಲ್ಲವನ್ನು. ವೈಯಕ್ತಿಕವಾಗಿ ನಿಮ್ಮ ಒಂದು ಹವ್ಯಾಸಗಳ ಬಗ್ಗೆ ಹೇಳಿ. ಈಗ ಬೇರೆ ಬೇರೆ ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ ನಮಗೆ ಮಾಹಿತಿ ಸಿಕ್ಕಿದೆ, ಹೇಳಿ. ಬೆಳಗ್ಗೆ ನಾನು 6 ಗಂಟೆ ಬೇಗನೆ ಹೇಳೋದು. ಸ್ವಲ್ಪ ಯೋಗ ಮತ್ತೆ ಪ್ರಾಣಾಯಾಮಗಳನ್ನ ಮುಗಿಸ್ಕೊಂಡು. ಯೋಗ ಎನ್ನುವಂತದ್ದು ಇತ್ತೀಚೆಗೆ ರೂಢಿಸಿಕೊಂಡಿದ್ದ, ಮೊದಲೇ ಮಾಡ್ಕೊಂಡಿಲ್ಲ? ತುಂಬಾ ಮೊದಲಿಂದನೇ ಬಂದಿದ್ದು. ಸ್ವಲ್ಪ ಅನಾರೋಗ್ಯ ಶುರು ಆದ ತಕ್ಷಣನೇ ಅದ್ರ ಬಗ್ಗೆ ನಮ್ಗೆ ಹೈಸ್ಕೂಲ್ಗಳಲ್ಲೂ ಆ ತರ ಕಲಿಸ್ತಾ ಇದ್ರು. ಎಲ್ಲ ಚಟುವಟಿಕೆಗಳು ನಮ್ಗೆ ಹೈಸ್ಕೂಲ್ ಅಲ್ಲಿ ನಡೀತಾ ಇರುವಾಗ ಆಗ್ಲಿಂದನೇ ಪ್ರಾಣಾಯಾಮ ಇದು ಎಲ್ಲ ಟೀಚರ್ಸ್ ಗಳು ಹೇಳಿದ್ರು. ಅದನ್ನೆಲ್ಲ ರೂಢಿಸ್ಕೊಂಡಿದ್ದೆ, ಇನ್ನೂ ಕಂಟಿನ್ಯೂ ಮಾಡಿದ್ದೇನೆ ಅದನ್ನ. ಅಷ್ಟರಿಂದ ಶುರು ಆಗೋದು. ಹೀಗೆ ಅರ್ಧ ಗಂಟೆ ಹಾಗೆ ನಾವು ಹಾಲನ್ನು ಹಿಂಡ್ಕೋತೀವಿ. ಮನೆ ಇದಕ್ಕೆ ಹಾಲು ಕೊಟ್ಟಿಗೆ ಕೆಲಸನೂ ಮಾಡ್ಕೋತೀವಿ. ಆಮೇಲೆ ಅದೇ ತೋಟದ ಸುತ್ತಮುತ್ತಲು ತೋಟ ತರಕಾರಿ ನಮ್ಮ ಮನೆಗೆಲ್ಲ ನಾವೇ ಪೂರೈಸ್ಕೋತೀವಿ. ಅದನ್ನ 9-9:30 ಅದನ್ನ ಮಾಡ್ಕೋತೀವಿ. ಆಮೇಲೆ ಮತ್ತೆ ಬಂದು ಪೇಪರ್ ಓದೋದು ಅಥವಾ ನಂದೇನಾದ್ರೂ ಒಂದು ಚಟುವಟಿಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅದಕ್ಕೆ. ಆಮೇಲೆ ಅಡಿಗೆ ಮುಗಿದ ನಂತರ 2 ಗಂಟೆಯಿಂದ 4-4:30 5 ಗಂಟೆವರೆಗೂ ಅದು ನಂದು ಟೈಮು. ಆವಾಗ ನಂದೇ ಎಲ್ಲ ಕೆಲಸಗಳನ್ನು ನಾನು ಮುಗಿಸ್ಕೊತೀನಿ. ಮತ್ತೆ 5 ಗಂಟೆಗೆ ಹಾಲು ಹಿಂಡೋದು, ಮನೆ ಕೆಲಸಗಳಿಗೆ ಮತ್ತೊಂದು ಸ್ವಲ್ಪ ಟೈಮ್ ಕೊಡೋದು. ಮತ್ತೆ 7 ಗಂಟೆಯಿಂದ 8-8:30 ಮತ್ತೆ ನಮ್ಗೆ ಹೀಗೆ ಅಂದ್ರೆ ಟೈಮ್ ಖಂಡಿತ ಸಿಗ್ತದೆ ಅದಕ್ಕೆ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ. ಈಗ ಒಂದೊಂದೇ ಹವ್ಯಾಸದ ಬಗ್ಗೆ ನಾವು ಮಾತನಾಡುವ. ಮೊದಲನೇದಾಗಿ ಈ ಪೇಂಟಿಂಗ್ ಎನ್ನುವಂತಹದ್ದು ಅಥವಾ ಒಂದು ಚಿತ್ರಕಲೆ ಎನ್ನುವಂತಹದ್ದು, ಇದರ ಬಗ್ಗೆ ಹೇಳಿ. ಚಿತ್ರಕಲೆ ತುಂಬಾ ಅತ್ಯುತ್ತಮವಾದ ಹವ್ಯಾಸ ಅಂತ ಹೇಳ್ಬೋದು. ಅದು ಅಷ್ಟೇ, ಹಿಂಗೇನಾದ್ರೂ ಪ್ರದರ್ಶನಗಳು ಇದೆ ಅಂತ ಯಾರಾದ್ರೂ ಕರೆದಿರ್ತಾರೆ ಅಥವಾ ಡೆಮೋ ಆತರ ಮಾಡ್ಲಿಕ್ಕೆ ಕರೆದಿರ್ತಾರೆ, ಅವಾಗ ಒಂದು ವಾರ ಅದಕ್ಕೆ ಸಮಯ ಕೊಟ್ಟು ಬಿಡ್ಬೇಕಾಗ್ತದೆ. ಆತರ ಪೇಂಟಿಂಗ್ ಗಳನ್ನ ಒಂದು ರೂಮ್ ನಲ್ಲಿ ಅದಷ್ಟನ್ನ ಇಟ್ಕೊಂಡ್ ಬಿಡೋದು. ಯಾವಾಗ ಟೈಮ್ ಸಿಗ್ತದೋ ಅವಾಗ ಹೋಗಿ ಒಂದಷ್ಟು ಬ್ರಷ್ ಗಳನ್ನ ಆಡ್ಸೋದು. ಹೀಗೆ ಮಾಡಿ ನಮ್ಮ ಹವ್ಯಾಸವನ್ನು ನಾವು ಮಾಡ್ಕೋಬಹುದು ಚಿತ್ರಕಲೆ. ಈಗ ಚಿತ್ರಕಲೆಯಲ್ಲೂ ಕೂಡ ಈಗ ವಾಟರ್ ಕಲರ್ ಪೇಂಟಿಂಗ್ ಇದೆ, ಅಥವಾ ಇತ್ತೀಚೆಗೆ ಬಂದಿರುವಂತದ್ದು ಈಗ ಆಯಿಲ್ ಪೇಂಟಿಂಗ್ ಅಂತಿದ್ರೆ, ಅಕ್ರಿಲಿಕ್ ಇದೆ. ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ? ವಾಟರ್ ಕಲರ್ ಸ್ವಲ್ಪ, ಅಕ್ರಿಲಿಕ್ ತುಂಬಾ ಈಸಿ. ಹವ್ಯಾಸಿ ಕಲಾವಿದರಿಗೆ ಅಕ್ರಿಲಿಕ್ ಯಾರು ಬೇಕಾದ್ರೂ ಮಾಡಬಹುದು. ಅದು ತುಂಬಾ ಈಸಿ ಆಗ್ತದೆ. ಈಗ ಎಲ್ಲರೂ ಅದನ್ನ ಟ್ರೆಂಡಿಂಗ್ ಅಲ್ಲಿ ಇರೋದು ಅಕ್ರಿಲಿಕ್. ವಾಟರ್ ಕಲರಿಗೆ ಮತ್ತೆ ಆಯಿಲ್ ಪೇಂಟಿಂಗ್ ಎಲ್ಲ ಸ್ವಲ್ಪ ತುಂಬಾ ಸ್ಟಡಿ ಬೇಕಾಗ್ತದೆ. ಅದರ ಅಕ್ರಿಲಿಕ್ ಜಾಸ್ತಿ ಯೂಸ್ ಮಾಡೋದು. ಈಗ ಪ್ರಕೃತಿಯ ಒಂದು ಸೌಂದರ್ಯವನ್ನ ಚಿತ್ರದಲ್ಲಿ ಪಡಿಮೂಡಿಸುವಂತಹದ್ದಾಗಬಹುದು, ಅಥವಾ ಒಂದು ಪೋರ್ಟ್ರೇಟ್ ಅಂತ ಹೇಳ್ತಿಲ್ವ, ವ್ಯಕ್ತಿಯನ್ನ ಚಿತ್ರಿಸುವಂತಹದ್ದು, ಯಾವ್ದು ನಿಮ್ಗೆ ಸುಲಭ ಅಂತ ಅನಿಸ್ತದೆ? ನಂಗೆ ಪ್ರಕೃತಿನೇ ಇಷ್ಟ. ಹೆಚ್ಚಾಗಿ ಪ್ರಾಣಿಗಳು ನಂಗೆ ಇಷ್ಟ. ಬೆಕ್ಕು, ನಾಯಿ, ಆಮೇಲೆ ಹೂ ಗಿಡಗಳು, ಮರಗಳು, ಆ ತರದ್ನು ಮಾಡ್ತೀನಿ. ಹೆಚ್ಚಾಗಿ ಕಾಪಿ ಮಾಡೋದೇ ಜಾಸ್ತಿ. ಈ ಯಾವ್ದೋ ಒಂದು ಚಿತ್ರವನ್ನು ನೋಡಿ ಅಥವಾ ನಮ್ಮ ಮನೆಯವ್ರ ಫೋಟೋಗ್ರಫಿ, ಅವ್ರ ಫೋಟೋ ಎಲ್ಲಾದ್ರೂ ಹೊಡೆದಿದ್ದನ್ನ ಅದನ್ನ ನಾನು ಜಾಸ್ತಿ ಕಾಪಿ ಮಾಡ್ತೀನಿ. ಹಾಗೆ ನೋಡ್ಕೊಂಡು. ಈಗ ನಮ್ಗೆ ಹಳ್ಳಿ ಹೆಣ್ಮಕ್ಳಿಗೆ ಎಲ್ಲೋ ಹೋಗಿ ಕುತ್ಕೊಂಡು ಲ್ಯಾಂಡ್ಸ್ಕೇಪ್ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಟೈಮ್ ಆಗೋದಿಲ್ಲ. ಹಾಗಾಗಿ ಮನೇಲಿ ಏನ್ ಸಿಗ್ತದ್ಯೋ ನಂಗೆ ಅದರನ್ನ ನೋಡ್ಕೊಂಡು ಮಾಡ್ತೀನಿ. ಈಗ ಯಕ್ಷಗಾನದ ಮುಖವರ್ಣಿಕೆ ಆಗ್ಬೋದು ಅಥವಾ ಒಂದು ವೇಷ ಆಗ್ಬೋದು, ಇದನ್ನು ಕೂಡ ನೀವು ಚಿತ್ರ ಬಿಡಿಸಿದ್ದೀಯಾ? ನಾನು ಯಕ್ಷಗಾನದ್ದು ಅಂತ ಪರ್ಟಿಕ್ಯುಲರ್ ಇಲ್ಲ. ಗಣಪತಿ ಇದು ಅಲಂಕಾರಿಕ ಗಣಪತಿದು, ಆಮೇಲೆ ವಧುವಿನ ಚಿತ್ರ, ಒಂದು ವಧು ತಯಾರಾಕೊಂಡಿರೋದು, ಆತರ ಪೋರ್ಟ್ರೇಟ್ ಗಳನ್ನ ಮಾಡಿದೀನಿ. ಆಮೇಲೆ ಒಂದು ಸಾರಿ ಈ ಚಿತ್ರವನ್ನ ಬರೆದ ಮೇಲೆ ಅದರ ಒಂದು ಫೈನ್ ಟ್ಯೂನಿಂಗ್ ಅಥವಾ ಒಂದು ಫೈನ್ ಟಚ್ ಅಪ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡುವಂತಹದ್ದು ಹೇಗೆ? ಮತ್ತೆ ದೀರ್ಘಕಾಲ ಅದು ಹಾಳಾಗದಾಗೆ, ಕೆಡದ ಹಾಗೆ ಉಳಿಸುವುದು ಹೇಗೆ? ಈಗ ತುಂಬಾ ಟೆಕ್ನಾಲಜಿಗಳು ತುಂಬಾ ಯಾವ್ದು ಹಾಳಾಗದೆ ಇರುವಂತ ಕ್ಯಾನ್ವಾಸ್ಗಳು ರೆಡಿಯಾಗೆ ಬಂದಿರ್ತವೆ. ನಾವು ತಂದಿಟ್ಟ ಪೇಂಟ್ ಅನ್ನ ಮಾಡ್ದ ಅದ್ಮೇಲೆ ಪ್ಲಾಸ್ಟಿಕ್ ಕವರ್ಗಳು ಈಗ ಎಷ್ಟೊಂದು ವೆರೈಟಿಯ ಫ್ರೇಮಿಂಗ್ ಬಂದಿದೆ. ಅದನ್ನ ಅವರೇ ಮಾಡ್ಕೊಡ್ತಾರೆ. ಒಂದು ಚೂರುನು ನೀರಿನ ಅಂಶ ಒಳಗಡೆ ಹೋಗದೆ ಇರೋ ತರ ಆ ತರ ಎಲ್ಲ ಮಾಡ್ತಾರೆ. ದೀರ್ಘಕಾಲ ಬಾಳಿಕೆ ಬರ್ತದೆ. ನಾವು ಆರಾಮಾಗಿ ಅದನ್ನ ಮನೆಯಲ್ಲಿ ತೂಗಾಕ್ಬಹುದು. ಅದಕ್ಕೆಲ್ಲ ಅಂತ ಕಷ್ಟ ಏನಿಲ್ಲ. ಈಗ ಒಂದು ಕೋಣೆಯ ಸೌಂದರ್ಯವನ್ನ ಹೆಚ್ಚಿಸುವುದಕ್ಕೆ ಇಂಥ ಒಂದು
ಚಿತ್ರವನ್ನ ಡಿಸ್ಪ್ಲೇ ಮಾಡುವಂತಹದ್ದು ಹೇಗೆ ಅಂತ ಹೇಳಿ, ಅದಕ್ಕೊಂದು ಪೊಸಿಷನಿಂಗ್ ಹೇಗೆ ಮಾಡ್ತೀರಿ ನೀವು? ಹಾ, ಅದಕ್ಕೆ ತುಂಬಾ ವಿಚಾರ ಅಧ್ಯಯನ ಬೇಕು. ಅಧ್ಯಯನ ಬೇಕಾಗ್ತದೆ. ನಂದು ಅದ್ರಲ್ಲೆಲ್ಲ ಪರಿಪೂರ್ಣ ಇಲ್ಲ. ನಾವು ಗೋಡೆಗೆ ಎಲ್ಲಿ ಇದೆಯೋ ಅಲ್ಲಿ ಜಾಗ ಇದೆಯೋ ಅಲ್ಲಿ ಹಾಕಿಡ್ತೀವಿ. ಆದ್ರೆ ಈ ಪ್ರದರ್ಶನಗಳಲ್ಲಿ ಮೊನ್ನೆ ಅಷ್ಟೇ ಹಾವೇರಿಯಲ್ಲಿ ಒಂದು ಪ್ರದರ್ಶನ ಆಯ್ತು. ನನ್ನ ಪೇಂಟಿಂಗ್ ಗಳನ್ನು ಅಲ್ಲಿ ನೋಡಿದಾಗ ನಂಗೆ ಆಗಿರೋ ಖುಷಿನೇ ಬೇರೆ. ಅಷ್ಟು ಚಂದ ಅವರು ಡಿಸ್ಪ್ಲೇ ಮಾಡಿದ್ರು. ಅದಕ್ಕೆಲ್ಲ ಅಧ್ಯಯನ ಬೇಕಾಗ್ತದೆ. ನಾವು ಮನೆಯಲ್ಲಿ ಅಂದ್ರೆ ಬಂದ ತಕ್ಷಣ ಹಿಂಗ್ ನೋಡ್ಲಿಕ್ಕೆ ಅಂತ ಪೇಂಟಿಂಗ್ ಗಳನ್ನ ಹಾಕೊಂಡಿರ್ತೀವಿ. ಈಗ ಬೇರೆ ಬೇರೆ ನೀವು ಚಿತ್ರಗಳ ಪೇಂಟಿಂಗ್ ನ ಒಂದು ವಸ್ತು ಪ್ರದರ್ಶನದ ಬಗ್ಗೆ ಮಾತನಾಡಿದ್ರಿ. ಇಲ್ಲಿ ನೋಡುಗರ ದೃಷ್ಟಿಕೋನ ಹೇಗಿರ್ತದೆ ಅಂತ ಹೇಳಿ, ಪೇಂಟಿಂಗ್ ಅನ್ನ ನೋಡುವುದು ಹೇಗೆ ಅಂತ? ಪೇಂಟಿಂಗ್ ಅನ್ನು ನೋಡ್ಲಿಕ್ಕೂ ತುಂಬಾ ಕಲಾವಿದ್ರೆ ಆಗಿರ್ಬೇಕು. ಆಸಕ್ತಿ ಸಾಕಾಗೋದಿಲ್ಲ. ಈಗ ನಾವು ಮಾಡಿದ ನಿಜವಾಗಿ ಹೇಳ್ಬೇಕಂದ್ರೆ ಈ ತುಂಬಾ ಒಳ್ಳೆ ಆರ್ಟಿಸ್ಟ್ಗಳ ಪೇಂಟಿಂಗ್ ಗಳನ್ಕಿಂತ ಈಗ ನಾವು ಸುಮ್ನೆ ಹವ್ಯಾಸಿ ಮಾಡಿದ್ದಂತ ಪೇಂಟಿಂಗೇನೆ ಸಾಮಾನ್ಯ ಜನರಿಗೆ ಇಷ್ಟ ಆಗೋದು ಅದೇನೆ. ತುಂಬಾ ಆಳವಾದ ವಿಚಾರಗಳನ್ನ ಮಾಡಿ ಪೇಂಟಿಂಗ್ ಮಾಡದಿದ್ದನ್ನ ಅಯ್ಯೋ ಇದು ಎಂತ ಬಿಡಿಸಿದ್ದಾರೆ ಅಂತ ನಮ್ಮಲ್ಲಿ ಹೌದೌದು ಅದನ್ನ ಅನ್ನೋರ್ ಜನ ಜಾಸ್ತಿ. ಅದೇ ಆ ವಾತಾವರಣ ಇರೋ ಕೆಲವೊಂದು ಸಿಟಿಗಳು ಕೆಲವೊಂದು ಇವೆ. ಈ ನಮ್ಮ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಇದ್ರಲ್ಲಿ ನಮ್ಮ ಪೇಂಟಿಂಗ್ಗಳು ಈ ತರ ನಾವು ಕಂಡದ್ದನ್ನು ಬಿಡಿಸಿದ್ದು ತುಂಬಾ ಎಂಜಾಯ್ ಮಾಡ್ತಾರೆ ಜನಗಳು ಬಂದು ನೋಡ್ಕೊಂಡು. ಸರ್, ಈಗ ಪೇಂಟಿಂಗ್ ಸ್ವಲ್ಪ ಎಂಬ್ರಾಯ್ಡರಿ ಬಗ್ಗೆ ಬರುವ ಇದರ ಒಂದು ವಿಶೇಷತೆ ಏನು? ನೀವು ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ? ನಾನು ಪೇಂಟಿಂಗ್ ಗಳನ್ನ ಮತ್ತೆ ಪೇಂಟಿಂಗು ಸೀರೆಗಳ ಮೇಲೆ ಎಂಬ್ರಾಯ್ಡರಿ ಪೇಂಟಿಂಗ್ ಅನ್ನು ಜಾಸ್ತಿ ಮಾಡಿದೀನಿ. ಅದನ್ನ ಆರ್ಡರ್ ಕೊಟ್ಟು ಅಂದ್ರೆ ಅವರು ತಂದು ಕೊಟ್ಟು ನೀನ್ ನಂಗೆ ಬಿಡಿಸ್ಕೊಡು ಅಂತ ಕಮರ್ಷಿಯಲ್ ಆಗೇ ಮಾಡಿದ್ದು ಇದೆ. ತುಂಬಾ ಪೇಂಟಿಂಗ್ ಗಳನ್ನ ತುಂಬಾ ಎಂಬ್ರಾಯ್ಡರಿ ಗಳನ್ನ ಮಾಡಿ ಹಂಚಿದ್ದು ಇದೆ. ಎಂಬ್ರಾಯ್ಡರಿ ಯಾರು ಬೇಕಾದ್ರೂ ಮಾಡಬಹುದು. ಅದು ನಮ್ಮ ಅಂದ್ರೆ ಎಫರ್ಟ್ ಇದು ಬೇಕು ಅಂತೇನಿಲ್ಲ, ಯೋಚನೆ ಆತರ ನಮ್ದು ಟ್ಯಾಲೆಂಟ್ ಬೇಕಂತಿಲ್ಲ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಎಂಬ್ರಾಯ್ಡರಿನ ಮಾಡಬಹುದು. ಅಂದ್ರೆ ಈಗ ಕೈಯಲ್ಲಿ ಪೇಂಟಿಂಗ್ ಮಾಡುವಂತಹದ್ದು, ಅದಕ್ಕೆ ಏನಾದ್ರು ಸ್ಕೆಚ್ ಏನಾದ್ರು ಹಾಕ್ಬೇಕಾಗ್ತದೆ? ಹೌದು, ಪೇಂಟಿಂಗಿಗೆ ಸ್ಕೆಚ್ ಹಾಕೋಬೇಕು. ಅದು ಮೊದ್ಲು ಹೇಗೆ ನಾವು ಕಲರ್ ಹೇಗೆ ಮಾಡ್ಬೇಕು ಅನ್ನೋದೆಲ್ಲ ಮುನ್ನೆಚ್ಚರಿಕೆ ಮೊದ್ಲೇ ಇರ್ಬೇಕು. ಒಂದ್ಸರಿ ಕಲರ್ ಇಟ್ಟ ಮೇಲೆ ಮತ್ತದು ಕಷ್ಟ. ಆದ್ರೆ ಎಂಬ್ರಾಯ್ಡರಿ ಅಥವಾ ಈ ಕ್ರಾಫ್ಟ್ ಗಳು ಹಾಗಲ್ಲ, ಅದನ್ನ ನೀವು ಮತ್ತೆ ತೆಗಿಬಹುದು ಮತ್ತೆ ಹಾಕ್ಬಹುದು. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಯಾರು ಬೇಕಾದ್ರೂ ಎಂಬ್ರಾಯ್ಡರಿನ ಮಾಡಬಹುದು. ಇವೆರಡು ಹವ್ಯಾಸಗಳಲ್ಲದೆ ಇನ್ನೊಂದು ಪ್ರಮುಖವಾದಂತಹದ್ದು ಕೈತೋಟ ಮತ್ತು ತರಕಾರಿ ಬೆಳೆಯುವಂತಹದ್ದು. ಇದರ ಬಗ್ಗೆ ಹೇಳಿ. ಈಗ ಕೈತೋಟದ ಒಂದು ಮಹತ್ವ ಏನು? ಒಂದು ಕುಟುಂಬದ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಕೈತೋಟದ ವಿಶೇಷತೆ ಏನು? ಹೌದು, ಎಲ್ಲಾ ಹವ್ಯಾಸಗಳಿಗಿಂತ ಕೈತೋಟ ನಿರ್ವಹಣೆ ನಂಗೆ ತುಂಬಾ ಖುಷಿ ಕೊಡೋದು ಮತ್ತೆ ಅದು ಆರೋಗ್ಯಕರ ಕೂಡ. ನಾವು ಈ ಎಂಬ್ರಾಯ್ಡರಿ ಅಥವಾ ಪೇಂಟಿಂಗ್ ನಾವು ಕುತ್ಕೊಂಡೇ ಮಾಡ್ಬೇಕಾಗ್ತದೆ, ಅವಾಗ ನಮ್ಮ ದೇಹ ಅದಕ್ಕೆ ದಣಿತದೆ. ಆದ್ರೆ ಈ ಕೈತೋಟ ನಿರ್ವಹಣೆ ಏನಿದೆಯಲ್ಲ ಅದು ನಮ್ಮ ಎಕ್ಸರ್ಸೈಸ್ಗೂ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ನಮ್ಮ ಕಣ್ಣಿಗೂ ಕಣ್ಣಿಗೆ ಎಲ್ಲ ಸ್ವಲ್ಪ ಮುದ ಕೊಡ್ತದೆ. ಅದಕ್ಕೂ ಅಷ್ಟೇ ಅಧ್ಯಯನ ಬೇಕು. ಈಗ ಯಾವ್ಯಾವ್ದು ರೋಗಗಳು ಬರ್ತವೆ, ಅದ್ರ ನಿರ್ವಹಣೆ ಹೇಗೆ, ಅದನ್ನ ಇನ್ನೂ ಚಂದಾಗಿ ನೀಟಾಗಿ ಮಾಡೋದು, ಟ್ರಿಮ್ಮಿಂಗ್ ಮಾಡೋದು. ಈಗ ಬೋನ್ಸಾಯಿಗಳನ್ನು ಮಾಡ್ತೀನಿ ನಾನು. ಆ ಬೋನ್ಸಾಯಿಗಳಿಗೆ ಅದಕ್ಕೆ ಯಾವ ರೀತಿ ಆಕಾರ ಕೊಡಬೇಕು, ಯಾವ ಕಾಲದಲ್ಲಿ ಯಾವ್ದನ್ನು ಕತ್ತರಿಸ್ಬೇಕು, ಅದೆಲ್ಲ ಸ್ವಲ್ಪ ಅಧ್ಯಯನ ಬೇಕಾಗ್ತದೆ. ನೀರು ಮತ್ತೆ ಹೆವಿ ವರ್ಕು ಮಾಡ್ಬೇಕಾಗ್ತದೆ. ಅದಕ್ಕೆ ಒಳ್ಳೆ ಹವ್ಯಾಸ ಅದು. ಸ್ವಲ್ಪ ಇದರ ಬಗ್ಗೆ ವಿವರವಾಗಿ ಹೇಳಿ. ಈಗ ಕೈತೋಟದ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಅದರಲ್ಲಿ ಒಂದು ಕಳೆ ತೆಗೆಯುವಂತಹದ್ದು ಇರ್ಬೋದು, ಅಥವಾ ನೀರನ್ನು ಕೊಡುವಂತಹದ್ದು ಇರ್ಬೋದು, ಗೊಬ್ಬರ ಕೊಡುವಂತಹದ್ದು ಇರ್ಬೋದು, ಪ್ರೂನಿಂಗ್ ಮಾಡುವಂತಹದ್ದು ಇರ್ಬೋದು. ಸ್ವಲ್ಪ ವಿವರವಾಗಿ ಹೇಳಿ ಏನೇನು ಮಾಡಬೇಕು ವರ್ಷ ಪೂರ್ತಿ ಅಂತ. ಮೊದಲನೇದಾಗಿ ಮಣ್ಣುಗಳನ್ನ ತಂದಿಟ್ಕೋಬೇಕು, ಮಣ್ಣಿಗೆ ಗೊಬ್ಬರಗಳನ್ನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಖರ್ಚು ಕೂಡ ಆಗ್ತದೆ, ಅಥವಾ ನಮ್ದು ಹೆವಿ ವರ್ಕ್ ಆಗ್ತದೆ. ನಮ್ಮ ಹತ್ರ ಒಬ್ರತ್ರ ಆಗೋದಿಲ್ಲ, ಅದಕ್ಕೆ ಕೆಲವೊಂದು ಕೆಲಸದವ್ರು ಬೇಕಾಗ್ತದೆ. ಮತ್ತೆ ಒಂದು ದಿನ ಬಿಡೋ ಹಾಗಿಲ್ಲ, ನೀರ್ ಹಾಕ್ಬೇಕು ಅಂದ್ರೆ ನೀರ್ ಹಾಕ್ಬೇಕು. ಇದಕ್ಕೆಲ್ಲ ಇನ್ನೊಬ್ಬರ ಬೇಕಾಗ್ತದೆ, ಸಹಕಾರ ಬೇಕಾಗ್ತದೆ, ಮನೆಯವರ ಸಹಕಾರ ಬೇಕಾಗ್ತದೆ. ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಮನೆ ಮುಂದೆ ಒಳ್ಳೆ ಕೈತೋಟವನ್ನಾಗ್ಲಿ ಒಳ್ಳೆ ತರಕಾರಿ ಗಿಡಗಳನ್ನಾಗ್ಲಿ ಬೆಳೆಸ್ಬೋದು. ಮತ್ತೆ ಅದಕ್ಕೆ ಕೊಟ್ಟಿಗೆ ನಮ್ದು ಇರೋದ್ರಿಂದ ನಮ್ ಗೊಬ್ಬರನು ಅದರಿಂದನೇ ಉತ್ಪನ್ನ ಆಗ್ತದೆ. ನಾವು ಅದಕ್ಕೆ ಹಾಕ್ತೇವೆ. ಅದು ಮತ್ತೆ ಆ ತರಕಾರಿ ಬೆಳೆದು ಅದನ್ನ ನಾವು ಉಪಯೋಗಿಸೋದು ತುಂಬಾ ಆರೋಗ್ಯಕರ ಮತ್ತು ತುಂಬಾ ಖುಷಿ ಕೊಡೋ ವಿಚಾರ. ಕೈತೋಟ ನಿರ್ವಹಣೆ ಒಳ್ಳೆಯ ಹವ್ಯಾಸ. ಸರಿ, ಸ್ವಲ್ಪ ಇದನ್ನು ನಾನು ಇನ್ನಷ್ಟು ವಿಶ್ಲೇಷಣೆ ಮಾಡುವುದಿದ್ರೆ, ಈಗ ನೆಲದಲ್ಲಿ ಒಂದು ಬೀಜವನ್ನು ಹಾಕಿ ಅಥವಾ ಒಂದು ಗಿಡವನ್ನ ನೆಟ್ಟು ಪೋಷಿಸುವುದಕ್ಕೂ ಒಂದು ಗ್ರೋ ಬ್ಯಾಗ್ನಲ್ಲೋ ಅಥವಾ ಒಂದು ಹೂವಿನ ಕುಂಡದಲ್ಲೋ
ತರಕಾರಿಯನ್ನ ಬೆಳೆಯುವುದಕ್ಕೂ ಏನು ವ್ಯತ್ಯಾಸ ಕಾಣ್ತದೆ, ಏನು ಕಷ್ಟ, ಏನನ್ನೋ ಸುಖ? ಗ್ರೋ ಬ್ಯಾಗ್ ತುಂಬಾ ಒಳ್ಳೇದು. ಅಂದ್ರೆ ನಾವು ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಬಹುದು. ಮತ್ತೆ ಈ ಕೆಲವೊಂದು ರೋಗಗಳು ಕಂಟ್ರೋಲಿಗೆ ಗ್ರೋ ಬ್ಯಾಗ್ಗಳು ತುಂಬಾ ಉತ್ತಮ. ಮತ್ತೆ ಜಾಗದ ಕೊರತೆ ಇರೋದಿಲ್ಲ, ಅಷ್ಟೇ ಸೀಮಿತ ಮಾಡ್ಕೋಬಹುದು. ಕೆಲವೊಂದು ವೆರೈಟಿಗಳು ಇರ್ತವೆ, ತುಂಬಾ ಬೆಳೆಯೋ ವೆರೈಟಿಗಳು, ಬಳ್ಳಿ ತರಕಾರಿಗಳು ಅಥವಾ ಬಳ್ಳಿಯ ಹೂಗಳು, ಅವಕ್ಕೆಲ್ಲ ಗ್ರೋ ಬ್ಯಾಗು ಸಾಕಾಗೋದಿಲ್ಲ. ಆವಾಗ ಅದನ್ನ ನಾವು ನೆಲದ ಮೇಲೆ ಇದು ಮಾಡ್ಬೋದು. ಗ್ರೋ ಬ್ಯಾಗ್ಗಳು ಈ ಹಳ್ಳಿಗಳಲ್ಲೂ ಗ್ರೋ ಬ್ಯಾಗ್ಗಳು, ಪಾಟ್ಗಳು ಬಂದ್ಬಿಟ್ಟಿವೆ ಈಗ. ಜಾಗ ಇದ್ರೂ ಕೂಡ ಸ್ವಲ್ಪ ಮಿತಿಯಲ್ಲಿದ್ರೆ, ಜಾಗದ ಮಿತಿಯಲ್ಲಿದ್ರೆ ನಮಗೂ ಅನುಕೂಲಕರ ಮಾಡ್ಲಿಕ್ಕೆ ಅಥವಾ ನೀರು ಹಾಕ್ಲಿಕ್ಕೆ. ಹಾಗಾಗಿ ಗ್ರೋ ಬ್ಯಾಗ್ಗಳು ತುಂಬಾ ಈಗ ಪ್ರಚಲಿತಕ್ಕೆ ಬಂದಿವೆ. ಆಮೇಲೆ ಬಳ್ಳಿ ತರಕಾರಿಯ ನಿರ್ವಹಣೆ ಮಾಡುವಂತಹದ್ದೆಲ್ಲ ಹೇಗೆ ಅಂತ ಒಂದು ಪ್ರಶ್ನೆ. ಇನ್ನೊಂದು, ತರಕಾರಿ ಒಂದು ಸಾರಿಯನ್ನು ಚೆನ್ನಾಗಿ ಬರ್ತದೆ, ಹೂ ಬರ್ತದೆ, ಕಾಯಿ ಮಿಡಿತ ಎಲ್ಲ ಆಗ್ತದೆ, ಎರಡನೇ ರೌಂಡಿಗೆ ಆಗುವಾಗ ಅದು ಸೋಲ್ತದೆ ಅಂತ ಹೇಳಿ, ಯಾಕೆ ಇದು? ಹೌದು, ಅದರಲ್ಲಿ ಮಣ್ಣಿನ ನಿರ್ವಹಣೆ ತುಂಬಾ ಮುಖ್ಯ. ಮಣ್ಣು ಮತ್ತೆ ಗೊಬ್ಬರವನ್ನ ನಾವು ಮಿಕ್ಸ್ ಮಾಡೋ ರೀತಿ, ಕಾಲ ಕಾಲಕ್ಕೆ ಸರಿಯಾಗಿ ಗೊಬ್ಬರಗಳನ್ನ ಪೂರೈಕೆ ಮಾಡೋದು, ಹಾಗೆಲ್ಲ ಇದ್ರೆ ಕೆಲವೊಂದು ಬಳ್ಳಿಗಳು, ತೊಂಡೆ ಬಳ್ಳಿನೇ ಹೇಳ್ತೀನಿ, ಅದು 10 ವರ್ಷದವರೆಗೂ ಒಂದೇ ಬುಡದಲ್ಲಿ ಕಾಯಿಗಳನ್ನ ಕೊಡ್ತಾ ಇರ್ತವೆ. ಮಳೆಗಾಲದಲ್ಲಿ ಅದನ್ನ ಸರಿಯಾಗಿ ಪ್ರೂನಿಂಗ್ ಮಾಡೋದು, ಅದಕ್ಕೆ ಚಪ್ಪರಗಳನ್ನ ಸರಿಯಾಗಿ ಒದಗಿಸೋದು, ಆಮೇಲೆ ಅದೇ ತಿಂಗಳಕ್ಕೊಮ್ಮೆ 2 ತಿಂಗಳಿಗೊಮ್ಮೆ ಅದಕ್ಕೆ ಸರಿಯಾದ ಗೊಬ್ಬರ ಪೂರೈಕೆ ಮಾಡ್ತಾ ಇದ್ರೆ ಮತ್ತೇನು ಅದಕ್ಕೆ ನೆಡೋದು ಆ ತರ ನಿರ್ವಹಣೆ ಬೇಕಾಗೋದಿಲ್ಲ. ಹಾಲು ಗುಂಬಳ, ಹೀರೆ, ಆಮೇಲೆ ಈ ಮೀಟರ್ ಅವರೆ, ಅಂಗಿಕಸೆ, ಇವೆಲ್ಲ ಆತರ ಬಳ್ಳಿಗಳು. ಅಂದ್ರೆ ಒಂದ್ ಸರಿ ಹಾಕಿದ್ರೆ ನಮ್ಗೆ 2-3 ತಿಂಗಳ ಆರಾಮಾಗಿ ಅದನ್ನ ಫಲ ತಗೋಬಹುದು ನಾವು. ಕೀಟ ರೋಗಗಳು ಬಂದ್ರೆ ಅವುಗಳ ನಿರ್ವಹಣೆ ಸಾವಯವ ರೀತಿಯಲ್ಲಿ ಹೇಗೆ ಮಾಡ್ತೀರಿ? ನಾವು ಸಾವಯವನೇ, ನಾವು ಯಾವುದೇ ರಾಸಾಯನಿಕಗಳನ್ನ ಇದಕ್ಕೆ ಸ್ಪ್ರೇ ರೂಪದಲ್ಲಿ ಕೊಡೋದಿಲ್ಲ. ಗೊಬ್ಬರ ರೂಪದಲ್ಲಿ ಸ್ವಲ್ಪ ನಾವು ಮಟ್ಟಿಗೆ ರಾಸಾಯನಿಕಗಳನ್ನ ಉಪಯೋಗಿಸ್ತೇವೆ ಮೊದಲನೇ ಬೆಳವಣಿಗೆ ಹಂತದಲ್ಲಿ. ಕೀಟ ನಿರ್ವಹಣೆ ಅಂದ್ರೆ ನಾನೀಗ ಹೆಚ್ಚಾಗಿ ತುಳಸಿ ರಸಗಳನ್ನ, ನಮ್ಮ ಮನೆಯಲ್ಲಿ ಬರೋದು ಹೆಚ್ಚಾಗಿ ಫ್ರೂಟ್ ಫ್ಲೈ, ಆತರ ಹಣ್ಣಿನ ನೊಣಗಳು, ಅದಕ್ಕೆ ತುಳಸಿ ರಸವನ್ನ 3-4 ದಿನಗಳಿಗೊಮ್ಮೆ ತುಳಸಿ ಗಿಡದ ರಸವನ್ನ ಇಟ್ಟು ಕಂಟ್ರೋಲ್ ಮಾಡ್ತೇವೆ. ಕೆಲವೊಂದು ನಾವೇನು ಮಾರಾಟಕ್ಕೆ ಅಂತ ಹೋಗೋದಿಲ್ವಲ್ಲ, ಮನೆ ಇದಕ್ಕಾಗಿದ್ದಕ್ಕೆ ಅಷ್ಟೊಂದು ನಾವು ಯಾವುದೇ ರೀತಿಯ ಸ್ಪ್ರೇಗಳನ್ನ ಉಪಯೋಗಿಸೋದಿಲ್ಲ. ಬೇವಿನ ಎಣ್ಣೆಯೋ ಅಥವಾ ಗಂಜಲು ಉಪಯೋಗಿಸ್ತೇವೆ. ಬೇವಿನ ಎಣ್ಣೆ, ಆಮೇಲೆ ತಂಬಾಕಿನ ರಸಗಳು, ಆಮೇಲೆ ಹುಳಿ ಮಜ್ಜಿಗೆ, ಅನ್ನದ ತಿಳಿ, ಆಮೇಲೆ ಕೆಲವೊಂದು ಗಿಡಗಳೇ ಇರ್ತವೆ, ಈಗ ಪಾರ್ಥೇನಿಯಮ್ ಆ ತರ ಸ್ವಲ್ಪ ವಾಸನಾಯುಕ್ತ ಇದನ್ನ ಅದನ್ನು ಕುದಿಸಿ ಸ್ಪ್ರೇ ಮಾಡಿದ್ರೆ, ಕೆಲವೊಂದು ಗ್ಲಿರಿಸಿಡಿಯಾ ಅಂತ ಒಂದ ಇದೆ ಗೊಬ್ಬರದ ಗಿಡ, ಅದನ್ನ ಮುಚ್ಚಿಗೆ ಮಾಡಿದ್ರೆ ತುಂಬಾ ಅನುಕೂಲ. ಅದನ್ನೇ ಉಪಯೋಗಿಸ್ತೇವೆ ನಾವು. ಇನ್ನೊಂದು ವಿಚಾರ, ರೀಪಾಟಿಂಗ್ ನ ಬಗ್ಗೆ, ಇದರ ಒಂದು ವಿಶೇಷತೆ ಏನು, ಯಾವ ರೀತಿ ಮಾಡಬೇಕು? ರೀಪಾಟಿಂಗು 6 ತಿಂಗಳ ಹೆಚ್ಚಂದ್ರೆ ಒಂದು ಪಾಟ್ ಅಲ್ಲಿ ನೀವು 6 ತಿಂಗಳ, ಕೆಲವೊಂದು ಈ ಬೋನ್ಸಾಯಿಗಳಿಗೆಲ್ಲ 1 ವರ್ಷಕ್ಕೊಮ್ಮೆ ಮಾಡಬಹುದು, ಇಲ್ಲಾಂದ್ರೆ 6 ತಿಂಗಳಿಗೊಮ್ಮೆ. ಅದಕ್ಕೆ ವಿಶೇಷವಾಗಿ ನಾವು ಮಣ್ಣನ್ನ ಹೊರಗಡೆಯಿಂದ ಸ್ವಲ್ಪ ತಂದು ಹಾಕಿ ಅದಕ್ಕೆ ಗೊಬ್ಬರವನ್ನು ಮಿಕ್ಸ್ ಮಾಡಿ, ಆವಾಗ ಅದು ಪೂರ್ತಿ ತೆಗೆದು ಬೇರನ್ನೆಲ್ಲ ಕತ್ತರಿಸಿ ಮತ್ತೆ ಹಾಕಿ ಮುಚ್ಚಿಡ್ತೇವೆ. ಆಮೇಲೆ ನೀವು ಸ್ವಲ್ಪ ಈ ಸ್ಲರಿಯನ್ನು ಕೊಡ್ತೇವೆ ನಾವು, ಆಮೇಲೆ 1 ತಿಂಗಳಿಗೊಮ್ಮೆ. ಹೀಗೆ ಅಷ್ಟು ಮಾಡಿಬಿಟ್ರೆ ನಿಮ್ಗೆ 6 ತಿಂಗಳ 8 ತಿಂಗಳ ಆರಾಮಾಗಿ ಒಂದು ಹೂವಿನ ಗಿಡಗಳನ್ನ ಕಾಪಾಡ್ಕೋಬಹುದು. ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ ಹೂವಿನ ಗಿಡ ಅಂತ ಹೇಳಿ, ಇದರ ಒಂದು ವಿಶೇಷತೆ ಏನು? ಈಗ ಬರೀ ತರಕಾರಿ ಅಥವಾ ಒಂದು ಔಷಧೀಯ ಗಿಡಗಳನ್ನ ಮಾತ್ರ ನೆಟ್ಟಿ ಬೆಳೆಸುವಂತಹದ್ದು, ಅಥವಾ ಹೂವಿನ ಗಿಡಗಳು ಕೂಡ ಮನೆಯ ಒಂದು ಸೌಂದರ್ಯವನ್ನು ಹೆಚ್ಚಿಸ್ತದ? ಫಸ್ಟ್ ಬಾಗಿಲಿನ ಗೇಟ್ ಇಂದ ಒಳಗಡೆ ಬರೋ ಇದರಲ್ಲಿ ಸುತ್ತಮುತ್ತಲು ಹೂವಿನ ಗಿಡಗಳನ್ನ ಹಾಕೊಂಡಿರ್ತೀವಿ, ಕಣ್ಣಿಗೆ ತಂಪು, ನೋಡ್ಲಿಕ್ಕೆ ಚಂದ. ಆಮೇಲೆ ಒಳಗಡೆ ಹಿತ್ತಲಲ್ಲಿ ತರಕಾರಿಗಳು ನಮ್ಗೆ ಆರೋಗ್ಯಕ್ಕೆ ತಿನ್ಲಿಕ್ಕೆ, ಆದ್ರೆ ಹೂವಿನ ಗಿಡಗಳು ಕಣ್ಣಿಗೆ ನಮ್ಮ ಮುದ ನೀಡ್ಲಿಕ್ಕೆ, ನೋಡ್ಲಿಕ್ಕೆ ಚಂದ. ಮತ್ತೆ ದೇವರಿಗೆ ಆದಷ್ಟು ನಾವು ಆ ತರದನ್ನೇ ಬೆಳೆಸ್ಕೊತೀವಿ. ಹಬ್ಬ ಇದರಲ್ಲಿ ಬೇರೆ ತರೋ ವಿಚಾರ ಇಲ್ಲ. ದಿನ ಬೆಳಿಗ್ಗೆ ಹೂವಿನ ಗಿಡಗಳಿಗೆ ಹೋಗಿ ಹೂವನ್ನು ಕೊಯ್ದ್ರೆ ಅದು ಮನಸ್ಸಿಗೆ ತುಂಬಾ ಆರಾಮ ಅನಿಸ್ತದೆ. ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಹವ್ಯಾಸ ಅಂತಂದ್ರೆ ಜೇನು ಕೃಷಿ. ಬಹುಶಃ ನಿಮ್ಮ ಕೃಷಿಗೂ ಕೂಡ ಸಾಕಷ್ಟು ಪೂರಕವಾದಂತಹ ಒಂದು ಜೇನು ಕೃಷಿ ಇದು, ಇದರ ಬಗ್ಗೆ ಹೇಳಿ. ಜೇನು ಕೃಷಿ ಅದು ನಮ್ಗೆ ತರಬೇತಿ ಕೊಟ್ಟಿದ್ರು ಮಹಿಳೆಯರಿಗೆ, ವಿಶೇಷ ಇಲ್ಲೇ ಶಿರಸಿ ಜೇನು ತೋಟಗಾರಿಕಾ ಇಲಾಖೆ ವತಿಯಿಂದ ಈಗ ಸುಮಾರು 12 ವರ್ಷದ ಹಿಂದೆ ಕರೆದಿದ್ರು. ಅದನ್ನ ಯಾರದೋ ಮುಖಾಂತರ ಕೇಳಿ ನಾವು 1 ದಿನದ ಕಾರ್ಯಾಗಾರ ಇತ್ತು, ಅವರೇ ಒದಗಿಸಿದ್ರು 2 ಪೆಟ್ಟಿಗೆನ. ಆಮೇಲೆ ಅದು ಆಸಕ್ತಿ ಅನ್ನಿಸ್ತು. ಮೂಲತಃ ನನ್ಗೆ ಕೆಲವೊಂದು ಜೇನು ಮಾರಾಟದಿಂದ ನಂಗೆ ಸ್ವಲ್ಪ ದುಡ್ಡು, ನಮ್ಮ ಕೈಯಲ್ಲಿ ಒಂದ್ ಸ್ವಲ್ಪ ದುಡ್ಡು ಇರ್ಬೇಕು ಅನ್ನೋದು ನನ್ನ ಮೊದ್ಲಿಂದಲೂ.
ಅದಕ್ಕಾಗಿ ಇದು ಒಂದು ಒಳ್ಳೆ, ಮತ್ತೆ ನಂಗೆ ತರಕಾರಿಗೆ ಜೇನು ಈ ಮಗೆ ಪರಾಗಸ್ಪರ್ಶ. ಪರಾಗಸ್ಪರ್ಶಕ್ಕೆ ತುಂಬಾ ಅನುಕೂಲ. ಅದಕ್ಕಾಗಿ ಬೆಳೆಸ್ಕೊಂಡಿದ್ದು. ಈಗ 5 ಪೆಟ್ಟಿಗೆ ಇದೆ. ಹೆಚ್ಚಂದ್ರೆ 20-35 kg ಪ್ರತಿ ವರ್ಷ ಜೇನು ನಂಗೆ ಸಿಗ್ತಾ ಇದೆ. ನಮ್ಮ ಹಿತ್ತಲಲ್ಲಿ ರವಿ ಹೆಗಡೆ ಅಂತ ಅವರು 10-12 ಪೆಟ್ಟಿಗೆಗಳನ್ನ ಇಟ್ಟು ಸಾಕ್ತಾರೆ. ಅವರು ನಂಗೆ ಮಾರ್ಗದರ್ಶನ ಮಾಡ್ತಾರೆ. ಎಲ್ಲವನ್ನು ನನಗೆ ಮಾಡೋದು ಕಷ್ಟ, ಅಂದ್ರೆ ಅದು ಜೇನು ಪಾಲ್ ಮಾಡೋದು ಅಂತ ಹೇಳ್ತಾರೆ, ಡಿವೈಡ್ ಮಾಡೋದು, ಅದನ್ನೆಲ್ಲ ಅವರು ನನಗೆ ಸಹಾಯ ಮಾಡ್ತಾರೆ. ಈಗ ನೀವು ಮಾಡುವಂತಹ ಒಂದು ಜೇನು ಕೃಷಿಯಲ್ಲಿ ನಿರ್ವಹಣಾ ಕ್ರಮ ಅಂದ್ರೆ ಏನೇನ್ ಮಾಡ್ತೀರಿ? ನಾವು ಈ ಟೈಮಲ್ಲಿ ಈಗ ಡ್ರೈ ಪೀರಿಯಡ್, ಹೂಗಳು ಸಿಗೋದಿಲ್ಲ. ಈಗ ನಾವು ಸಕ್ಕರೆ ಪಾಕವನ್ನ ವಾರಕ್ಕೊಮ್ಮೆ, ಈ ಮಳೆಯಿಂದ ಈ ಚಳಿ ಶುರು ಆಗಲ್ಲಿವರೆಗೂ ಅದನ್ನ ಕೊಡಬೇಕು. ಆಮೇಲೆ ಅದೇ ರೋಗಗಳ ಬರದೇ ಇರೋ ಹಾಗೆ, ಮತ್ತೆ ಮಳೆ ಗಾಳಿಯಿಂದ ರಕ್ಷಣೆ ಕೊಡೋ ಹಾಗೆ ಪ್ಲಾಸ್ಟಿಕ್ ಗಳನ್ನು ಮುಚ್ಚಬೇಕು. ಹಳೆಯ ರಟ್ಟುಗಳನ್ನ ಕತ್ತರಿಸಿ ತೆಗೆದು ಏರಿಗಳನ್ನ ಅದನ್ನ ನಿರ್ವಹಣೆ ಮಾಡ್ತಾ ಇರ್ಬೇಕು. ಎಷ್ಟೇ ಮಳೆ ಹೋಯ್ತಾ ಇದ್ರು ನಾವು ಅದ್ರ ಬಗ್ಗೆ ಲಕ್ಷ್ಯ ಇರ್ಬೇಕು. ಒಮ್ಮೊಮ್ಮೆ ಇರುವೆಗಳು ಹತ್ಕೊಂಡು ನಾಶ ಮಾಡ್ಬಿಡ್ತವೆ. ಈ ಕಡಿ ಜೇನು ಅಂತ ದೊಡ್ಡ ಜೇನು ಬಂದು ಇವುಗಳನ್ನ ಎತ್ಕೊಂಡು ಹೋಗ್ತವೆ. ಅದನ್ನೆಲ್ಲ ನೋಡ್ತಾ ಇರ್ಬೇಕು. ಅಂತ ದೊಡ್ಡ ನಿರ್ವಹಣೆ ಏನಿರೋದಿಲ್ಲ, ಆದ್ರೆ ನಮ್ ಲಕ್ಷ್ಯ ಇರ್ಬೇಕು ಸ್ವಲ್ಪ ಅದ್ರ ಬಗ್ಗೆ. ವಾರಕ್ಕೊಂದ್ಸರಿ ನೋಡ್ಬೇಕು. ವಾರಕ್ಕೊಮ್ಮೆ ನೋಡಿ. ಹಲ್ಲಿಗಳು ಕೊಡ್ತವೆ, ಅಂತವ್ರನ್ನೆಲ್ಲ ನಿರ್ವಹಣೆ ಮಾಡಿ. ಹುಳದ ಸಮಸ್ಯೆ ಇದೆಯಾ? ಹೌದು, ಕಣಜ, ಅದೇ ನಾನು ಕಡಿಜೇನು ಅಂತ ಹೇಳ್ತೀನಿ. ಕಣಜ ಅವು ತುಂಬಾ ಬಂದು ಎತ್ಕೊಂಡು ಹೋಗ್ತವೆ. ಗೇಟ್ಗಳನ್ನ ಸ್ವಲ್ಪ ಸಣ್ಣದ ರಾಣಿ ಗೇಟ್ ಅನ್ನು ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಣಜಗಳನ್ನ ಹೊಡಿಬೇಕು. ಆ ಕಣಜಗಳು ಉಪಕಾರಿನೇ ನಮ್ಗೆ, ಬಾಳೆಗೆ, ತೆಂಗಿಗೆ ಅವನು ಪರಾಗಸ್ಪರ್ಶ ಮಾಡೋದೆ. ಆದ್ರೆ ತುಂಬಾ ವಿಪರೀತ ಕಾಟ ಕೊಟ್ರೆ ಅವು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು, ಹೇಳ್ಬೇಕು. ಹೌದು. ಸರಿ, ನಿಮ್ಮ ಅಡಿಕೆ ಕೃಷಿ ಆಗ್ಬೋದು ಅಥವಾ ಬೇರೆ ಕೃಷಿಗಳಿಗೆ ಆಗ್ಬೋದು, ಇದು ಹೇಗೆ ಪೂರಕ ಅಂತ ಈ ಜೇನು ಕೃಷಿ ಅನ್ನುವಂಥದ್ದು? ಜೇನು ಕೃಷಿ ತುಂಬಾ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ತುಂಬಾ ಅನುಕೂಲಕರ. ಅವು ಫಸ್ಟ್ ಹೋಗೋದೆ ಅಡಿಕೆ ಸಿಂಗಾರ ಹೊಡೆಯೋ ಟೈಮಲ್ಲಿ, ಈ ಟೈಮಲ್ಲಿ ಫಸ್ಟ್ ಹೋಗೋದೆ ಅಲ್ಲಿಂದ ಪರಾಗ ತರೋದು. ಆಮೇಲೆ ಸಿಕ್ಕಿದ್ರೆ ಮಾತ್ರ ಅವರು ಕೆಳಗಡೆ ಇದಕ್ ಬರ್ತಾವೆ, ಹೂವಿನ ಗಿಡಗಳಿಗೆ. ಇಲ್ಲಾಂದ್ರೆ ದೊಡ್ಡ ಮರಗಳಿಗೆಲ್ಲ ಅವು ತುಂಬಾ ಹೋಗೋದು. ಈ ಹಣ್ಣಿಗಳು, ನೇರ್ಲೆ, ಆತರ ಸುತ್ತಮುತ್ತಲು ನಮ್ ಕಡೆ ತುಂಬಾ ಹಣ್ಣಿನ ಮರಗಳಿಗೆ ಕಾಡಲ್ಲಿ ಅವುಗಳು ಇವಾಗ ಈ ಜೇನು ಕೃಷಿಯಿಂದ ತುಂಬಾ ಹಣ್ಣುಗಳನ್ನ ಬಿಡ್ತಾವೆ. ಇಲ್ಲಾಂದ್ರೆ ಪರಾಗಸ್ಪರ್ಶ ಕಷ್ಟ ಈ ಟೈಮಲ್ಲಿ. ಜೇನು ನಾವು ಈ ಪೆಟ್ಟಿಗೆ ಇಟ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗ್ತದೆ ವರ್ಷದಿಂದ ವರ್ಷಕ್ಕೆ ಅವುಗಳ ಬೆಳೆನೂ ಉತ್ತಮ ಆಗಿರೋದು. ಒಳ್ಳೆಯ ಗುಣಮಟ್ಟದ ಜೇನು ಅಂದ್ರೆ ಹೇಗಿರ್ತದೆ, ಅದರ ಒಂದು ಗುಣಲಕ್ಷಣ ಹೇಗೆ? ಅಷ್ಟೊಂದು ಅಧ್ಯಯನ ನಂಗಂತ ಪರಿಚಯ ಏನಿಲ್ಲ. ಈಗ ನಿಮ್ಮ ಒಂದು ಪರಿಸರದಲ್ಲಿ ಉತ್ಪಾದನೆ ಆದಂತಹ ಜೇನು ನೀವು ಬಹಳ ಒಳ್ಳೇದು ಅಂತ ಹೇಳ್ತೀರಪ್ಪ, ಹೇಗೆ ಗೊತ್ತಾಗ್ತದೆ ಅಂತ? ನಮ್ಮ ಈ ಮಲೆನಾಡು ಕಡೆಯಲ್ಲಿ ಈ ಉತ್ತಮ ಮಟ್ಟದ್ದು ಅಂತ ಎಲ್ರು ತಗೊಂಡವರು ಮತ್ತೆ ಮತ್ತೆ ಕೇಳಿ ತಗೋತಾರೆ. ಸ್ವಲ್ಪ ಹೆಚ್ಚಾದ್ರೂ ಪರವಾಗಿಲ್ಲ, ಮಾರ್ಕೆಟ್ಗಿಂತ ರೇಟು ತಗೊಂಡು ಹೋಗ್ತಾರೆ. ಯಾಕೆಂದ್ರೆ ತುಂಬಾ ಪರಿಮಳಯುಕ್ತ ಇರ್ತದೆ. ಮತ್ತೆ ಕಾಡಿನ ಇದು ಜಾಸ್ತಿ ಇರೋದ್ರಿಂದ ಆ ಕಾಡಿನ ಹಣ್ಣುಗಳ ಫ್ಲೇವರ್ ಅದ್ರಲ್ಲಿ ಇರ್ತದೆ, ಪರಾಗದಲ್ಲಾಗ್ಲಿ. ಮತ್ತೆ ಹಾಳಾಗೋದಿಲ್ಲ, ತುಂಬಾ ಹುಳಿ ಬಂದಿರೋದಿಲ್ಲ. ನಾವು ಅದಕ್ಕೆ ಯಾವುದೇ ಕೃತಕ ಏನು ಮಾಡದಿಲ್ಲದೆ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇದೆ. ಎಲ್ಲರೂ ಮಾಡ್ಬೇಕು ಇದನ್ನ ಇಟ್ಕೊಂಡು. ಶ್ರಮ ಇದೆ, ಆದ್ರೆ ಶ್ರಮ ಪಟ್ರೆ ಒಳ್ಳೆ ಇದು ಸಿಗ್ತದೆ ಇದರಿಂದ. ಸಾಮಾನ್ಯವಾಗಿ ಹೇಳುವಂತಹ ಮಾತು ಅಂತಂದ್ರೆ, ಎಲ್ಲಿ ಜೇನು ಹುಳಗಳು ಅಥವಾ ಜೇನು ಕುಟುಂಬ ಸಕ್ರಿಯವಾಗಿರ್ತದೋ ಅಲ್ಲಿಯ ಪರಿಸರವೂ ಕೂಡ ಬಹಳ ಚಂದ ಆಗಿರ್ತದೆ ಅಂತ. ಹೌದಂತೆ, ಅದು ಹಾಗಂತಾರೆ. ಅದೇ ಪರಾಗಸ್ಪರ್ಶ ಆಗೋದ್ರಿಂದ ಹೂಗಳು ಜಾಸ್ತಿ ಬಿಡ್ತವೆ, ಹಣ್ಣುಗಳು ಜಾಸ್ತಿ ಆಗ್ತವೆ. ಮತ್ತೆ ಒಳ್ಳೆ ಸಮೃದ್ಧ ಅನಿಸ್ತದೆ, ನೋಡಿದ್ರೆ ಗೊತ್ತಾಗ್ತದೆ ಸಮೃದ್ಧ. ಅವು ಓಡಾಡ್ತಾ ಇರ್ತವೆ, ಗುಯ್ ಅಂತ ಸದ್ದು. ಬೆಳಗ್ಗೆ ಎದ್ದು 7 ಗಂಟೆಗೆ ಎದ್ದವರು ಓಡಾಟ ಶುರು ಮಾಡಿರ್ತವೆ. ನೋಡ್ಲಿಕ್ಕೆ ತುಂಬಾ ಸುಂದರ ಅನಿಸ್ತದೆ. ಜಯಲಕ್ಷ್ಮಿ ಅವರೇ, ನೀವು ಇಷ್ಟೆಲ್ಲ ಚಟುವಟಿಕೆಯಲ್ಲಿ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಒಂದು ಸಹಕಾರ, ಪ್ರೋತ್ಸಾಹ ಎಲ್ಲ ಹೇಗೆ ಇರಬೇಕು ಅಂತೀರಿ? ತುಂಬಾ ತುಂಬಾ ಸಹಕಾರ ಇದೆ. ನಂದು ಮದುವೆ ಆದ್ಮೇಲೂ ಈ ತರ ಹವ್ಯಾಸಗಳು ಬೆಳೆದು ಬಂದಿದ ಕಾರಣನೇ ನನ್ನ ಮನೆಯವರ ಎಲ್ಲರ ಪ್ರೋತ್ಸಾಹ. ನಾನು ಎಲ್ಲಿಗೆ ಹೋಗ್ಲಿ, ಅಷ್ಟೇ ಟೈಮಿಗೆ ಎಲ್ಲಿಗೆ ಹೋಗೋದಾದ್ರೂ ನಮ್ಮ ಮನೆಯವರು, ಮನೆಯಲ್ಲಿ ಅತ್ತೆ ಇರ್ಬೋದು, ನಮ್ಮ ಚಿಕ್ಕತ್ತೆ ಇರ್ಬೋದು, ಮನೆಗಳನ್ನ ಪೂರೈಸ್ಕೊಂಡು ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮನೆಯವರು ಕಲಾವಿದರಾಗಿದ್ದಕ್ಕೆ, ಫೋಟೋಗ್ರಾಫರ್ ಆಗಿದ್ದಕ್ಕೆ ನಂಗೆ ಅದರಿಂದ ತುಂಬಾ ಅನುಕೂಲ ಆಗಿದೆ. ನಿಮಗೂ ಕೂಡ ಫೋಟೋಗ್ರಫಿ ಎಲ್ಲ ಆಸಕ್ತಿ ಇದೆಯಾ? ಇಲ್ಲ, ಫೋಟೋಗ್ರಫಿ ನಂಗೆ ಆಸಕ್ತಿ ಇಲ್ಲ. ನಾನು ನೋಡ್ತೇನೆ ಅಷ್ಟೇ. ನಂಗೆ ಕ್ಯಾಮ್ರಾಗಳು ಅದು ಸ್ವಲ್ಪ ದೂರ, ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ನಂಗೆ ದೂರ, ಅದು ಅಷ್ಟೊಂದು ಇದಿಲ್ಲ.
ರೇಡಿಯೋ ಕೇಳುವುದಾಗ್ಲಿ, ಟಿವಿ ನೋಡುವುದಾಗ್ಲಿ ಅಂತದಿದೆಯಾ? ಹೌದು, ನಾವು ರೇಡಿಯೋ ಈಗಷ್ಟೇ, ಈಗ ಮೊಬೈಲ್ ತುಂಬಾ ಪ್ರಚಲಿತ ಆದ್ಮೇಲೆ ರೇಡಿಯೋ ಸ್ವಲ್ಪ ದೂರ ಆಗಿದೆ ಬಿಟ್ರೆ, ನಾವೆಲ್ಲ ವಂದನಾ ಕಾರ್ಯಕ್ರಮಗಳನ್ನ ಅಡಿಗೆ ಮನೆಯಲ್ಲೇ ಇಟ್ಕೊಂಡು ನಮ್ಮ ಮನೆಯವರಿಗೆ ತುಂಬಾ ಆಸಕ್ತಿ ಇದರಲ್ಲಿ, ಹಾಡುಗಳನ್ನ ಕೇಳೋದ್ರಲ್ಲಿ ಅವರು ಹಚ್ಚೇ ಬಿಡ್ತಾರೆ. ಮತ್ತೆ ಗಣಪತಿ ಮಾಡೋದ್ರಿ ಅಂತ ಮನೆಯಲ್ಲಿ ಕೂತ್ಕೊಂಡು ಮಾಡೋ ಟೈಮಲ್ಲಿ ಖಾಯಂ ಒಂದು ರೇಡಿಯೋದ ಇದು ಇದ್ದೇ ಇರ್ತದೆ. ಎಲ್ಲ ರೇಡಿಯೋದ ಹಾಡುಗಳನ್ನು ಅವರು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಈಗಲೂ ಕೂಡ ಕಂಪ್ಯೂಟರಲ್ಲಾಗಲಿ ಮೊಬೈಲಲ್ಲಾಗಲಿ ಹಾಕೊಂಡು ಕೇಳ್ತಾ ಇರ್ತೀವಿ. ರೇಡಿಯೋದು ನಮ್ಗೆ ತುಂಬಾ ಬಳಕೆ ಇದೆ. ಬಹಳ ಸಂತೋಷ ಜಯಲಕ್ಷ್ಮಿ ಹೆಗಡೆ ತುಂಬೆ ಮನೆಯವರೇ. ಬೇರೆ ಬೇರೆ ಹವ್ಯಾಸಗಳನ್ನ ನೀವು ರೂಢಿಸಿಕೊಂಡಿದ್ರಿ. ಅದರಲ್ಲೂ ವಿಶೇಷವಾಗಿ ಪೇಂಟಿಂಗ್ ಅಥವಾ ಚಿತ್ರಕಲೆ ಆಗ್ಬೋದು, ಅಥವಾ ಜೇನು ಕೃಷಿ ಆಗ್ಬೋದು, ಕೈತೋಟ ಆಗ್ಬೋದು, ಎಲ್ಲ ಚಟುವಟಿಕೆಯ ಬಗ್ಗೆ ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.